There's a lot of debate on which out of the South Indian states which sambar is the greatest. All of us out here are saying it's Tamil Nadu and Chennai sambar. There are a couple of people saying Karnataka sambar might be great. What do you have to say? Okay, probably I say this because I'm allergic to any kind of sour or spicy food. So I like Karnataka sambar. It's more on a sweeter side. So I like Bisibalabat and any day I can have a Bisibalabat with a nice Mangalorean Udupi sambar. I can have it any day. ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ದೇವಸ್ಥಾನಗಳಲ್ಲಿ ಊಟಕ್ಕೆ ಬಡಿಸೋ ಈ ಸಾಂಬಾರ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಏನೂ ಹಾಕೋದ್ ಬೇಡ, ಆದ್ರೂ ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಸಹ ತುಂಬಾ ಈಸಿ. ಫಸ್ಟ್ ಮಂಗಳೂರು ಸೌತೆಕಾಯಿನ ಕಟ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕಿ ಒಂದ್ ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಹಾಗೆ ಒಂದ್ ಕುಕ್ಕರ್ ಅಲ್ಲಿ ಅರ್ಧ ಕಪ್ ಅಷ್ಟು ತೊಗರಿಬೇಳೆ ಹಾಕಿ ಬೇಯೋಕಿಡಿ. ತೊಗರಿಬೇಳೆ ಬಂದು ಆಪ್ಷನಲ್, ಹಾಕದೇ ಇದ್ರೂ ಪರವಾಗಿಲ್ಲ. ಸಾಂಬಾರ್ ಮಸಾಲೆಗೆ ಒಂದ್ ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು 3 ಸ್ಪೂನ್ ಅಷ್ಟು ಕಡಲೆಬೇಳೆ, 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಧನಿಯಾ ಕಾಳು, 1 ಸ್ಪೂನ್ ಅಷ್ಟು ಜೀರಿಗೆ, 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಫ್ರೈ ಮಾಡ್ಕೊಂಡಿದ್ ಮಸಾಲೆನ ಒಂದ್ ಮಿಕ್ಸರ್ ಅಲ್ಲಿ ಹಾಕಿ ಅದಕ್ಕೆ 1 ಕಪ್ ಅಷ್ಟು ತೆಂಗಿನ ತುರಿ, ಅರ್ಧ ಸ್ಪೂನ್ ಅರಿಶಿನ, 1 ಸಣ್ಣ ಪೀಸ್ ಹುಣಸೆ ಹಣ್ಣು, ಸ್ವಲ್ಪ ನೀರ್ ಹಾಕಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಬೇಯಿಸಿಟ್ಟ ಬೇಳೆ ಮತ್ತೆ ಸೌತೆಕಾಯಿನ ಒಂದ್ ಪಾತ್ರೆಗೆ ಹಾಕಿ ಅದ್ರ ಜೊತೆ ನಾವು ರುಬ್ಬಿದ ಮಸಾಲೆ ಕೂಡ ಹಾಕೊಂಡು ಮಿಕ್ಸ್ ಮಾಡಿ 1 ಸ್ಪೂನ್ ಅಷ್ಟು ಉಪ್ಪು ಸೇರಿಸಿ